ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಕಳುಹಿಸಲು ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನನ್ನ ಹೆಂಡತಿ ಸುರಕ್ಷಿತಗಾಗಿ ನಾನು ಆಕೆಯಲ್ಲಿ ಲೈವ್ ಲೊಕೇಶನ್ ಕಳಿಸಲು ಹೇಳುತ್ತೇನೆ. ಆದರೆ ಆಕೆ ಇದರಿಂದ ಕೋಪಗೊಳ್ಳುತ್ತಾಳೆ. ಲೈವ್ ಲೊಕೇಶನ್ ಕಳುಹಿಸುವುದು ಯಾಕೆ ಅಂತ. ನಾನು ವಿವಾಹಿತ ವ್ಯಕ್ತಿ. ನನಗೆ ಮದುವೆಯಾಗಿ ಹೆಚ್ಚು ಸಮಯವಾಗಿಲ್ಲ. ನನ್ನ ವೈವಾಹಿಕ ಜೀವನದಲ್ಲಿಯೂ ಯಾವುದೇ ರೀತಿಯ ಸಮಸ್ಯೆಯೂ ಇಲ್ಲ. ಆದರೆ ನನ್ನ ಹೆಂಡತಿಯ ವಿಚಿತ್ರ ವರ್ತನೆಯಿಂದ ನಾನು ಕೆಲವೊಮ್ಮೆ ತುಂಬ ಅಸಮಾಧಾನಗೊಳ್ಳುತ್ತೇನೆ. ವಿಷಯ ಏನೆಂದರೆ, ನನ್ನ ಹೆಂಡತಿಯ ಲೈವ್ ಲೊಕೇಶನ್ನನ್ನು ಹಂಚಿಕೊಳ್ಳಲು ನಾನು ಹೇಳಿದಾಗ ಅವಳು ನನ್ನ ಮೇಲೆ ತುಂಬ ಕೋಪಗೊಳ್ಳುತ್ತಾಳೆ. ಆಗ ಅವಳ ನಡವಳಿಕೆಯ ಸಂಪೂರ್ಣವಾಗಿ ಬದಲಾಗುತ್ತದೆ. ಅವಳ ಮೇಲೆ ಕಣ್ಣಿಡುತ್ತಿಲ್ಲ. ನಾನು ಅವಳು ಎಲ್ಲಿದ್ದಾಳೆ, ಸುರಕ್ಷಿತವಾಗಿದ್ದಾಳೆಯೇ ಎನ್ನುವುದನ್ನು ತಿಳಿಯುವುದಕ್ಕೋಸ್ಕರ ಹೀಗೆ ಮಾಡುತ್ತೇನೆ. ಅವಳ ಮೇಲೆ ಕಣ್ಣಿಡುವ ಉದ್ದೇಶ ನನಗಿಲ್ಲ. ಆದರೆ ನನಗೆ ಚಿಂತೆ ಎಂದರೆ, ಅವಳು ಲೈವ್ ಲೊಕೇಶನ್ ಕಳಿಸಲು ಕೇಳಿದಾಗ ಯಾಕೆ ಕೋಪಗೊಳ್ಳುತ್ತಾಳೆ. ಆಕೆ ಸಂಪೂರ್ಣ ಸ್ವಾತಂತ್ರ್ಯ ಮಹಿಳೆ. ನಾನು ಅವಳನ್ನು ಎಲ್ಲಿಯೂ ಹೋಗದಂತೆ ತಡೆಯುವುದಿಲ್ಲ. ಅವರ ಸುರಕ್ಷತೆಯ ಬಗ್ಗೆ ನನಗೆ ಕಾಳಜಿ ಇದೆ. ಆದರೆ ಇದಾದ ನಂತರವೂ ನನಗೆ ಅರ್ಥವಾಗುತ್ತಿಲ್ಲ. ನನಗೆ ಸ್ಥಳವನ್ನು ಹೇಳುವುದರಲ್ಲಿ ತಪ್ಪೇನಿದೆ? ಸಂಬಂಧ ತರಬೇಕುದಾರೆ ಶ್ರೀಮತಿ ಹೀನಬೇಕು ಹೇಳುತ್ತಾರೆ. ನೀವು ಇದೀಗ ವಿಭಿನ್ನ ಭಾವನೆಗಳನ್ನು ಎದುರಿಸುತ್ತಿರುವಿರಿ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಯಾರಾದರೂ ನಿರಂತರವಾಗಿ ತನ್ನ ಸಂಗಾತಿಯ ಸಣ್ಣ ವಿಷಯಗಳ ಮೇಲೆ ಕಣ್ಣಿಟ್ಟರೆ ಸಂಗಾತಿಗೆ ಈ ಅಭ್ಯಾಸದಿಂದ ಅನನುಕೂಲವಾಗುವುದಲ್ಲದೆ, ಈ ಒಂದು ಕಾರಣದಿಂದ ಪ್ರೀತಿ, ವಿಶ್ವಾಸ, ಗೌರವ ಮತ್ತು ಕಾಳಜಿಯ ನಂಬಿಕೆಯು ಕೊರತೆಯಿಂದ ಎಂದು ಅನಿಸುತ್ತದೆ. ಪ್ರತಿಯೊಂದು ಸಂಬಂಧವು ವಿಭಿನ್ನವಾಗಿರುತ್ತದೆ. ಕೆಲವು ದಾಂಪತ್ಯಗಳು ಪರಸ್ಪರ ಸಣ್ಣ ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಆದರೆ ಈ ಬಂಧವು ಹಲವಾರು ನಡುವೆ ಕಂಡು ಬರುವುದಿಲ್ಲ. ನಿಮ್ಮ ಸಂಬಂಧದಲ್ಲೂ ನನಗೆ ಈ ಜಾಗ ಕಾಣಿಸುತ್ತಿಲ್ಲ. ನಿಮ್ಮ ಹೆಂಡತಿಗೆ ಎಲ್ಲವನ್ನು ನಿಮ್ಮಲ್ಲಿ ಹೇಳುವ ಅಭ್ಯಾಸವಿಲ್ಲ. ಬಹುಶಃ ಅದು ಆಕೆ ಇಷ್ಟವಾದದೇ ಇರಬಹುದು. ನಿಮ್ಮ ಹೆಂಡತಿಯೊಂದಿಗೆ ಮಾತನಾಡಿ. ನಿಮ್ಮ ಹೆಂಡತಿಯನ್ನು ಎಲ್ಲಿಯೂ ಹೋಗುವುದನ್ನು ನೀವು ತಡೆಯುವುದಿಲ್ಲ. ಆಕೆ ಸ್ವತಂತ್ರಳು ಎಂದು ನೀವು ಹೇಳಿದ್ದೀರಿ. ಆದರೆ ಆಕೆ ಯಾವಾಗ ಮತ್ತು ಯಾರೊಂದಿಗೆ ಸುತ್ತಾಡುತ್ತಿದ್ದರೆ ಎಂಬುದು ನಿಮಗೆ ತಿಳಿದಿರಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಮೊದಲನೇದಾಗಿ ನಿಮ್ಮ ಹೆಂಡತಿಯೊಂದಿಗೆ ಕುಳಿತು ಮಾತನಾಡಿ. ನೀವು ಅವರನ್ನು ಅನುಮಾನಿಸುವುದಿಲ್ಲ. ನೀವು ಅವರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂಬುದನ್ನು ಅರ್ಥ ಮಾಡಿಸಿ. ಆಕೆಯ ಮೇಲೆ ವಿಶ್ವಾಸವಿದೆ. ಪ್ರತಿ ಬಾರಿ ಲೈವ್ ಸ್ಥಳವನ್ನು ಹಂಚಿಕೊಳ್ಳಲು ನೀವು ಅವರನ್ನು ಹೇಳಲು ಆಕೆಯ ಸುರಕ್ಷತೆ ಒಂದೇ ಕಾರಣವಾಗಿದೆ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ನೀವು ಅವರನ್ನು ಯಾವುದೇ ರೀತಿಯ ಆರೋಪದಲ್ಲಿ ಸಿಲುಕಿಸುತ್ತಿಲ್ಲ ಎಂದು ಅವರಿಗೆ ವಿವರಿಸಿ. ಅವರ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸವಿದೆ ಎನ್ನುವುದು ಮನವರಿಕೆ ಮಾಡಿಸಿ. ಅನಗತ್ಯ ವಿಷಯಗಳಿಂದ ಸಂಬಂಧವನ್ನು ಹಾಳು ಮಾಡಬೇಡಿ. ನಿಮ್ಮ ಸಂಭಾಷಣೆಯ ಸಮಯದಲ್ಲಿ ಆಕೆಯೊಂದಿಗೆ ಜೋರಾಗಿ ಮಾತನಾಡಬೇಡಿ. ನಿಮ್ಮೊಂದಿಗೆ ಮಾತನಾಡಿದ ನಂತರವೂ ನಿಮ್ಮ ಹೆಂಡತಿಯ ತನ್ನ ಲೈವ್ ಲೊಕೇಶನನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದರೆ ಮೊದಲು ಅವಳಿಗೆ ಹಾಗೆ ಮಾಡಲು ಕಾರಣವನ್ನು ಕೇಳಿ. ಸಣ್ಣ ವಿಷಯಗಳಿಂದ ನಿಮ್ಮ ಸಂಬಂಧವನ್ನು ಹಾಳು ಮಾಡುವ ಅಗತ್ಯವಿಲ್ಲ. ವಿವಾಹಿತ ಸಂಬಂಧವನ್ನು ನಡೆಸಲು ಪರಸ್ಪರ ನಂಬಿಕೆ ಹಾಗೂ ಗೌರವ ಇವರು ಎರಡೂ ಪ್ರಮುಖ ವಿಷಯಗಳಾಗಿರುವುದರಿಂದ ಒಬ್ಬರನ್ನೊಬ್ಬರು ನಂಬಿರಿ ಮತ್ತು ಗೌರವಿಸಿರಿ. ಫ್ರೆಂಡ್ಸ್, ಯಾವುದೇ ರೀತಿಯಲ್ಲಿ ಚಿಕ್ಕ ಚಿಕ್ಕ ಮ್ಯಾಟ್ರ್ನಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ನೀವು ಜಗಳ ಆಡಿ ನಿಮ್ಮ ಲೈಫು ಖರಾಬ್ ಮಾಡ್ಕೋಬೇಡಿ. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅವರು ಕೆಟ್ಟ ಗುಣಗಳಿದ್ದರೆ ನೀವು ಅವರಿಗೆ ತಡೆಯೋಕ್ಕೆ ಆಗೋದಿಲ್ಲ. ಅವರು ಮಾಡಬೇಕಂತ ಮನಸ್ಸಿನಲ್ಲಿ ಇದ್ದರೆ ನೀವು ಎಷ್ಟು ಅವರಿಗೆ ಕಂಟ್ರೋಲ್ ಮಾಡಬೇಕಂತ ಅನ್ನೋ ಕೆಪಾಸಿಟಿ ನಿಮ್ಮ ಹತ್ರ ಇರೋದಿಲ್ಲ. ಅವರು ಮಾಡಬೇಕಂತ ಮನಸ್ಸಿನಲ್ಲಿ ಡೌಟ್ ಬಂದಿದ್ದರೆ ಅವರು ಹೇಗಾದರೂ ಮಾಡುತ್ತಾರೆ. ಇದು 100% ನಿಜ. ಯಾಕೆಂದರೆ ಅವ್ರಿಗೆ ಮಾಡಲ್ದಂಗೆ ನಾವು ತ್ರಾಸು ಕೊಟ್ಟಿದ ಮೇಲೆ ಅವರು ಇನ್ನೂ ಜಾಸ್ತಿನೇ ಮಾಡುತ್ತಾರೆ. ಇಲ್ಲ ಅಂತಂತಂದರೆ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದರೆ ಸೂಸೈಡ್ ಮಾಡೋಕ್ಕೆ ಹೋಗ್ತಾರೆ. ಇವೆಲ್ಲ ನಮಗೆ ಬೇಕಾ? ಯಾರು ಇಷ್ಟಪಟ್ಟಿದ್ದು ಅವರಿಗೆ ಹಾಗಂತ ನಾವು ಪೂರ ಬಿಟ್ಟು ಬಿಡಬೇಡಿ. ಸ್ವಲ್ಪ ಲಿಮಿಟ್ ಇರಬೇಕು ಯಾವುದೇ ರೀತಿಯಲ್ಲಿ. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಶ್ವಾನಿಗೆ ಕೃತಜ್ಞತೆಗಳು.